ಪಾಕ್ಗೆ ಮತ್ತೊಂದು ಹೊಡೆತ ಕೊಡ್ತಾ ಇದೆ ಭಾರತ. ಪಾಕಿಸ್ತಾನದ ಪರಮಾಣು ಅಸ್ತ್ರದ ಬೆದರಿಕೆ ಟುಸ್ ಪಟಾಕಿ. ಪಾಕ್ಗೆ ಮತ್ತೊಂದು ಹೊಡೆತ ಕೊಟ್ಟಿದೆ ಭಾರತ. ಪರಮಾಣು ಇದೆ, ಪರಮಾಣು ಹಾಕ್ತೀನಿ ಅಂತ ಬೆದರಿಕೆ ಹೊಡ್ತಾ ಇತ್ತು. ಪಾಕಿಸ್ತಾನದ ಪರಮಾಣು ಅಸ್ತ್ರದ ಬೆದರಿಕೆ ಟುಸ್ ಪಟಾಕಿ. ಪರಮಾಣು ಅಸ್ತ್ರದ ಪೊಳ್ಳು ಬೆದರಿಕೆಗೆ ಜಗ್ಗದ ಭಾರತ. ನನ್ನ ಹತ್ರ ಪರಮಾಣು ಇದೆ, ಈ ಅಸ್ತ್ರವನ್ನ ಹಾಕ್ತೀನಿ ಅಂತ ಬೆದರಿಕೆ ಹೊಡ್ತಾ ಇತ್ತು. ಅದಕ್ಕೆ ಕೌಂಟರ್ ಕೊಟ್ಟಿದ್ರು ನರೇಂದ್ರ ಮೋದಿ ಅವರು. ನಮ್ಮ ದೇಶದಲ್ಲಿ ಏನು ದಿವಾಳಿಗೆ ಹೊಡ್ಲಿಕ್ಕೆ ಪಟಾಕಿಯನ್ನು ಇಟ್ಟಿದ್ದೀವಿ ಅಂತ ಕೌಂಟರ್ ಕೊಡ್ತಾರೆ. ಪಾಕ್ ಪದೇ ಪದೇ ಇದೇ ಅಸ್ತ್ರವನ್ನ ಹೂಡ್ತಾ ಇತ್ತು. ಪರಮಾಣು ರಾಷ್ಟ್ರ, ನನ್ನ ಹತ್ರ ಅಷ್ಟು ಪರಮಾಣುಗಳಿದೆ, ಇಷ್ಟು ಪರಮಾಣುಗಳಿದೆ ಅಂತ. ಆದರೆ ಪರಮಾಣುಗಳು ಇರತಕ್ಕಂಥ ಬಚ್ಚಿಟ್ಟಿದ್ದಂತಹ ಪ್ರದೇಶದ ಮೇಲೆ ಭಾರತದ ಸೇನೆಯಿಂದ ದಾಳಿಗೆ ಮುಂದಾದ್ರು ಅದೇ ಕ್ಷಣಕ್ಕೆ ವಿಲವಿಲ ಅಂತ ಒದ್ದಾಡ. 10 ಮೀಟರ್ ಈ ಕಡೆ ಏನಾದ್ರೂ ಪರಮಾಣು ಪ್ರದೇಶ ಇರತಕ್ಕಂಥ ಜಾಗದ ಪ್ರದೇಶದಲ್ಲಿ ದಾಳಿಗೆ ಏನಾದ್ರೂ ಮುಂದಾಗಿದ್ರೆ, ದಾಳಿ ಆಗಿದ್ರೆ ಪಾಕಿಸ್ತಾನ ಛಿದ್ರ ಆಗೋಗೋದು. ಪರಮಾಣು ಅಸ್ತ್ರ ಇರ್ತಕ್ಕಂಥ ಆ ಜಾಗವೇ ಛಿದ್ರ ಆಗೋಗೋದು. ಪಾಕಿಸ್ತಾನ ಧೂಳಿಪಟ ಆಗೋಗೋದು. ಇಂಥ ಪಳ್ಳು ಬೆದರಿಕೆಯನ್ನೇ ಹೊಡ್ತಾ ಭಾರತದ ವಿರುದ್ಧವಾಗಿ ಬರ್ತಾ ಇತ್ತು. ಭಾರತದಲ್ಲೂ ಕೂಡ ಪರಮಾಣು ಶಕ್ತಿ ಇದೆ. ಪಾಕ್ ಅಣು ಬಾಂಬ್ ಬೆದರಿಕೆಯನ್ನೇ ಆಗ್ತಾ ಬರ್ತಾ ಇತ್ತು. ಈಗ ಅದನ್ನ ಬ್ಲಾಸ್ಟ್ ಮಾಡ್ತೀನಿ, ಹಾಕಿಬಿಡ್ತೀನಿ ಅಂತ ಪಾಕಿಸ್ತಾನ ಮುಂದಾಗ್ತಾ ಇತ್ತು. ನಿಮ್ಮ ಪೊಳ್ಳು ಬೆದರಿಕೆಗಳಿಗೆ ಭಾರತ ಜಗ್ಗೋದಿಲ್ಲ. ಭಾರತ ಎಲ್ಲದಕ್ಕೂ ಕೂಡ ಸಿದ್ಧ ಅಂತ ಈಗಾಗಲೇ ತೋರಿಸಿಕೊಟ್ಟಿದ್ದಾಗಿದೆ. ಪರಮಾಣು ಅಸ್ತ್ರದ ಬೆದರಿಕೆಗೆ ಪಾಕಿಸ್ತಾನವನ್ನ ಮುಂದಾಗ್ತಾನೆ ಇತ್ತು. ನಿಮ್ಮ ಪರಮಾಣು ಬೆದರಿಕೆಯನ್ನ ಅಡ್ಡ ಇಟ್ಬಿಟ್ಟು ಉಗ್ರಗಾಮಿಗಳನ್ನ ಚೂಬಿಟ್ಬಿಟ್ಟು ಇಂಥ ಬೆದರಿಕೆಗಳನ್ನ ಆಗ್ತಾ ಇದ್ರಲ್ಲ, ಇದ್ಯಾವುದೂ ನಡೆಯಲ್ಲ. ಪರಮಾಣು ಅಸ್ತ್ರ ಏನಿದೆ ಇದು ಕೂಡ ನಿಮ್ಮನ್ನ ರಕ್ಷಿಸಲ್ಲ. ಯಾವುದಕ್ಕೂ ನಾವು ಬಗ್ಗೋದಿಲ್ಲ, ಜಗ್ಗೋದಿಲ್ಲ ಅಂತ ನಿಮ್ಮ ಪ್ರದೇಶಕ್ಕೆ, ನಿಮ್ಮ ಪಾಕಿಸ್ತಾನದ ಕರಾಚಿ ಜೊತೆಗೆ ಬಾಲ್ಪಿಂಡಿ ಎಲ್ಲ ಪ್ರದೇಶಗಳ ಮೇಲೆ ನಾವು ದಾಳಿಗೆ ಮುಂದಾದ್ವಿ. ಇದರ ಅರ್ಥ ಯಾವುದೇ ಅಸ್ತ್ರವನ್ನ ನೀವು ಇಟ್ಟಿದ್ರೂ ಸರಿ, ಭಾರತ ದಾಳಿ ಮಾಡುತ್ತೆ, ನಿಮ್ಮನ್ನ ಸೆದೆ ಬಡಿಯುತ್ತೆ ಅನ್ನೋದೇ ಸ್ಪಷ್ಟ ಅರ್ಥ. ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಮಾಡಲು ನಾವು ಬಿಡೋದೇ ಇಲ್ಲ. ಭಯೋತ್ಪಾದನೆ ಮಾಡಿದರೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತೀವಂತ ಈಗಾಗಲೇ ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಕೇಂದ್ರ ಸರ್ಕಾರ ಉನ್ನತ ಅಧಿಕಾರಿಗಳಿಂದಲೇ ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಪರಮಾಣು ಬಾಂಬ್ ಇದೆ, ಆ ಬಾಂಬ್ ಇದೆ, ಚೀನಾ ಸಪೋರ್ಟ್ ಇದೆ, ಟರ್ಕಿ ಸಪೋರ್ಟ್ ಇದೆ, ಇಸ್ಲಾಂ ಕಂಟ್ರಿಗಳ ಸಪೋರ್ಟ್ ಇದೆ ಅಂತ ಏನು ಭ್ರಮೆಯಲ್ಲಿ ಬದುಕ್ತಾ ಇತ್ತು. ಕೊನೆ ಪಕ್ಷದಲ್ಲಿ ಟರ್ಕಿ ಕೈ ಹಿಡಿಯುತ್ತೆ. ಆದರೆ ಟರ್ಕಿಗೂ ಗೊತ್ತು ಭಾರತದ ಪವರ್ ಏನು ಅಂತ. ಎಲ್ಲರೂ ಕೂಡ ಕೈಕೊಟ್ಟಾಗ, ಅತಂತ್ರ ಪರಿಸ್ಥಿತಿಯಲ್ಲಿ ನಿಂತಾಗ, ಭಾರತ ದಾಳಿಗೆ ಮುಂದಾದಾಗ, ಪಕ್ಕದಲ್ಲಿರ್ತಕ್ಕಂಥ ಬಲೂಚಿಸ್ತಾನ ಕೂಡ ದಾಳಿಗೆ ಮುಂದಾದಾಗ, ಎಲ್ಲ ಪರಿಸ್ಥಿತಿಗಳ ಅತಂತ್ರವಾಗಿದ್ದಾಗ ನಮ್ಮನ್ನ ಕ್ಷಮಿಸಿ ಬಿಡಿ ಅಂತ ಕದನ ವಿರಾಮಕ್ಕೆ ಜಾರಿಗೆ ಮಾಡಿ ಅಂತ ಮುಂದಾಗ್ತಾರೆ. ಸೋತಿದ್ದೀವಿ ಅಂತ ಒಪ್ಪಿಕೊಳ್ತಾರೆ, ಆದರೆ ನಾವು ಗೆದ್ದಿದ್ದೀವಿ ಅಂತ ಪಾಕಿಸ್ತಾನದಲ್ಲಿ ಸಂಭ್ರಮಾಚರಣೆ ಮಾಡ್ತಾರೆ. ಸತ್ಯ ಏನು ಅಂತ ಶಹಬಾಜ್ ಶರೀಫ್ಗೆ ಗೊತ್ತು, ಅಲ್ಲಿರ್ತಕ್ಕಂಥ ಸೇನಾಧಿಕಾರಿಗಳಿಗೆ ಗೊತ್ತು. ಎಲ್ಲವನ್ನ ಸತ್ಯವನ್ನ ಮರೆಮಾಚಿಬಿಟ್ಟು ಅಲ್ಲಿರ್ತಕ್ಕಂಥ ಜನರಿಗೆ ಕಣ್ಣಿಗೆ ಸುಳ್ಳನ್ನ ಯಾವ ರೀತಿ ಕಟ್ತಾರಂದ್ರೆ, ಇದೇ ಸತ್ಯ, ಇದೇ ನಡೆದೋಗ್ಬಿಡ್ತು, ಪಾಕಿಸ್ತಾನದ ಜಯ ಹೊಂದ್ಬಿಡ್ತು, ಭಾರತವನ್ನ ಸೋಲಿಸ್ಬಿಟ್ಟಿವಿ ಅಂತ. ಈಗಾಗಲೇ ಕಾರ್ಗಿಲ್ ಯುದ್ಧ ಕೂಡ ಇದೇ ರೀತಿಯಾಗಿ ಮುಂದಾಗಿದ್ರು. ಕಾರ್ಗಿಲ್ ಯುದ್ಧದಲ್ಲಿ ಭಾರತವನ್ನ ನಾವು ಸೋಲಿಸ್ಬಿಟ್ಟಿವಿ ಅಂತ ಬಿತ್ತರ ಮಾಡ್ತಾ ಇದ್ರು. ಅದೇ ಸ್ಟೇಟಸ್ಗಳನ್ನ, ಅದೇ ಹೇಳಿಕೆಗಳನ್ನ ರಕ್ಷಣಾಧಿಕಾರಿಗಳು ಇದನ್ನೇ ಹೇಳಿಕೆ ಕೊಡ್ತಾ ಇದ್ರು. ಈಗ ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ನಮ್ಮ ಹತ್ರ ಪರಮಾಣು ಇದೆ ಅಂತ ಕೂಡ ಹೇಳಿಕೆ ಕೊಡೋದಾಗಿರ್ಬೋದು, ಬೆದರಿಕೆ ಹೊಡೋದಾಗಿರ್ಬೋದು, ಆ ಅಸ್ತ್ರ ಇದೆ, ಈ ಅಸ್ತ್ರ ಇದೆ, ಎಲ್ಲ ಅಸ್ತ್ರಗಳಿದ್ರೂ ಕೂಡ ಭಾರತದ ಬ್ರಹ್ಮಾಸ್ತ್ರ ಒಂದೇ ಸಾಕು ನಿಮಗೆ. ಭಾರತ ಮೊದಲಿನಂತಲ್ಲ. ಪರಮಾಣು ಬಾಂಬ್ ಇದೆ ಅಂತ ಬೆಚ್ಚಿ ಬೀಳ್ಬೋದು, ಹೆದರಿಕೊಳ್ಬೋದು. ಆದರೆ ಮೊದಲಿನಿಂದಲೂ ಕೂಡ ನಿರಂತರವಾಗಿ ಉಗ್ರರ ವಿರುದ್ಧವಾಗಿ ಸಮರ ಸಾರ್ಥನೆ ಇದೆ. ಆದರೆ ಈಗ ನಿಮ್ಮ ಭೂಪ್ರದೇಶಕ್ಕೆ ಹೊಡೆಯುವ ತಾಕತ್ತು ಭಾರತದಲ್ಲಿದೆ. ಮೊದಲಿನಿಂದಲೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಇನ್ನೇನು DGMOಗಳ ಸಭೆ ಕೂಡ ಆರಂಭವಾಗಿದೆ, ಮಾತನಾಡ್ತಾ ಇದ್ದಾರೆ. ಇದಾದ ನಂತರ DGMOಗಳ ಮೂಲಕವಾಗಿ ಸುದ್ದಿಗೋಷ್ಠಿ ಮಾಡ್ತಾರೆ. ಯಾವ ನಿರ್ಧಾರಗಳನ್ನ ತೆಗೆದುಕೊಂಡ್ರು, ಏನು ಮಾತನಾಡಿದ್ರು, ಜೊತೆಗೆ ಪಾಕಿಸ್ತಾನ ಏನೆಲ್ಲ ಹೇಳ್ತು, ಜೊತೆಗೆ ಭಾರತ ಏನೆಲ್ಲ ಷರತ್ತುಗಳನ್ನ ಇಟ್ಟಿತ್ತು, ಎಲ್ಲ ಮಾಹಿತಿಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 2:30ಕ್ಕೆ ಸೇನಾ ಇಲಾಖೆಯಿಂದ ಸುದ್ದಿಗೋಷ್ಠಿ ಬರ್ತಾರೆ. ಸುದ್ದಿಗೋಷ್ಠಿ ಮೂಲಕವಾಗಿ ಭಾರತದ ಮುಂದೆ ಏನೆಲ್ಲ ನಡೀತು ಅದನ್ನ ಸ್ಪಷ್ಟವಾಗಿ ಬಿತ್ತರ ಮಾಡ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಈಗ ಭಾರತ ಮತ್ತು ಪಾಕ್ DGMOಗಳ ನಡುವೆ ನಡೀತಾ ಇರುವ ಸಭೆ
ಹಾಟ್ಲೈನ್ ಮೂಲಕ ಡಿಜಿಎಂಒಗಳ ಸಭೆ ನಡೀತಾ ಇದೆ, ಮೀಟಿಂಗ್ ನಡೀತಾ ಇದೆ. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ನಡೀತಾ ಇರುವ ಮೊದಲ ಸಭೆ ಇದು. ಕಳೆದ 45 ನಿಮಿಷಗಳಿಂದ ನಡೀತಾ ಇರುವ ಮಹತ್ವದ ಸಭೆ. ಪಾಕ್ಗೆ ಭಾರತದಿಂದ 6 ಷರತ್ತುಗಳನ್ನ ಹಿಡಲಾಗ್ತಾ ಇದೆ. ಭಾರತ ಪಾಕ್ಗೆ 6 ಷರತ್ತುಗಳನ್ನು, ಮುಖ್ಯವಾಗಿ ಪಾಕ್ ಹಿಡಿತದಲ್ಲಿರತಕ್ಕಂತ ಪಿಒಕೆಯನ್ನ ಬಿಟ್ಕೊಡ್ಬೇಕು. ಮೋಸ್ಟ್ ವಾಂಟೆಡ್ ಉಗ್ರರನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕು. ಎಲ್ಲಾ ಪ್ರಮುಖ ಬೇಡಿಕೆಗಳಿದೆ. ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ಜೊತೆಗೆ ಈಗಿರ್ತಕ್ಕಂತ ಅವರು ದಾಳಿ ಮಾಡಿರ್ತಕ್ಕಂತ ಎಲ್ಲಾ ದಾಖಲೆಗಳು ಭಾರತದ ಕೈಯಲ್ಲಿ. ಪಹಲ್ಗಾಮ್ ದಾಳಿಗೂ ಮುನ್ನ ಏನೆಲ್ಲಾ ದಾಳಿಗಳು ಮಾಡಿದ್ದಾರೋ ಜಮ್ಮು ಕಾಶ್ಮೀರದಲ್ಲಿ ಎಲ್ಲಾ ದಾಖಲೆಗಳ ಸಮೇತವಾಗಿ ಮಾತನಾಡ್ತಾರೆ, ದಾಖಲೆಗಳ ಸಮೇತವಾಗಿ ಪ್ರಶ್ನೆ ಕೇಳ್ತಾರೆ. ಎಲ್ಲದಕ್ಕೂ ಕೂಡ ಒಪ್ಪಿಕೊಂಡಿದ್ದ ಸಂದರ್ಭದಲ್ಲಿ ಮಾತ್ರ ಈ ಕದನ ವಿರಾಮ ಯಶಸ್ಸಾಗುತ್ತೆ. ಜೊತೆಗೆ ಇಲ್ಲದಿದ್ರೆ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಮತ್ತೆ ಯುದ್ಧಕ್ಕೆ ಇಳಿಯುವ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಕದನ ವಿರಾಮ ಆಗಿದೆ, ವಿರಾಮ ಆಗಿದ್ರೂ ಕೂಡ ಪಾಕಿಸ್ತಾನ ದಾಳಿಗೆ ಮುಂದಾಗುತ್ತೆ. ಇದನ್ನು ಕೂಡ ಪ್ರಶ್ನೆ ಹಾಕಲಾಗುತ್ತೆ. ಎಲ್ಲಾ ಬೆಳವಣಿಗೆಗಳ ನಡುವೆ ಈಗ ಡಿಜಿಎಂಒಗಳ ಸಭೆ ಆರಂಭವಾಗಿದೆ. ಸತತ 45 ನಿಮಿಷಗಳಿಂದ ಈ ಸಭೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ. 45 ನಿಮಿಷಗಳ ಸಭೆಯಲ್ಲಿ ಏನೆಲ್ಲ ಮಾತನಾಡಿದ್ರು, ಜೊತೆಗೆ ಭಾರತ ಇಡ್ತಕ್ಕಂಥ 6 ಷರತ್ತುಗಳೇನು, ಎಲ್ಲಾ ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಪಾಕಿಸ್ತಾನದ ಜೊತೆ ಭಾರತ ಯಾವೆಲ್ಲ ನಿರ್ಧಾರಗಳಿಗೆ ಬಂತು, ಪಾಕಿಸ್ತಾನ ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ರು, ಅದೆಲ್ಲವನ್ನ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 2:30ಕ್ಕೆ ಸುದ್ದಿಗೋಷ್ಠಿ ಮುಖಾಂತರವಾಗಿ ಭಾರತದ ಮುಂದೆ ಇಡುತ್ತಾರೆ.